ಹಾಯ್ ವೀವರ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ವ್ಲಾಗಲ್ಲಿ ಏನಂದರೆ ನನ್ನ ಫುಡ್ ರೂಟೀನ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟು ಒಂದು ಗ್ಲಾಸಲ್ಲಿ ನೈಟೇ ದ್ರಾಕ್ಷಿನ ತೊಳೆದ್ಬಿಟ್ಟು ಬ್ಲ್ಯಾಕ್ ದ್ರಾಕ್ಷಿನ ನೆನೆಸಿಟ್ಬಿಟ್ಟಿರ್ತೀನಿ. ಯಾಕೆಂದರೆ ಫಸ್ಟು ಬಾದಾಮಿ ನೆನೆಸ್ಬಿಟ್ಟು ತಿಂತಾ ಇದ್ದೆ. ಈಗ ಬಾದಾಮಿ ಈಗ ಒಂದು ವೀಕಿಂದ ಕಡಿಮೆ ಮಾಡಿ ಇದು ಬ್ಲ್ಯಾಕ್ ದ್ರಾಕ್ಷಿನ ನೆನೆಸ್ಬಿಟ್ಟು ಅದ್ರ ನೀರು ಕುಡಿದ್ಬಿಟ್ಟು ನೆಕ್ಸ್ಟ್ ಅದನ್ನೆಲ್ಲ ತಿಂತೀನಿ. ಯಾಕೆಂದರೆ ಇದು ಹಿಮೋಗ್ಲೋಬಿನ್ ಲೆವೆಲ್ನ ಜಾಸ್ತಿ ಮಾಡುತ್ತೆ ಮತ್ತು ನಮಗೆ ಡೈಜೆಷನ್ಸ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಬೋನ್ಸ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಅದಾದಮೇಲೆ ಟಿಫನ್ ಮಾಡೋಕ್ಕೆ ಹೋಗಿ ಟಿಫನ್ ಮಾಡಬೇಕಾದ್ರೆ ಒಂದು 5 ಕರ್ಬೇವಿನ ಸೊಪ್ಪಿನ ಎಲೆ ತಿಂತೀನಿ. ಇದು ಅಷ್ಟೇ ತುಂಬ ಒಳ್ಳೆಯದು ಕರ್ಬೇವಿನ ಸೊಪ್ಪಿನ ಎಲೆ. ಬೆಳಿಗ್ಗೆ ಹೊತ್ತು ವಾಮಿಟಿಂಗ್ ಥರ ಫೀಲ್ ಆಗೋದಕ್ಕೆ ಇದು ಅವಾಯ್ಡ್ ಮಾಡುತ್ತೆ. ಕರ್ಬೇವಿನ ಸೊಪ್ಪಿನ ಎಲೆನ ಒಂದಾದ್ರೂ ಸರಿ ಬಾಯಲ್ಲಿ ಒತ್ತಿಸ್ಕೊಂಡು ಅದ್ರ ರಸ ಕುಡಿತಾ ಇದ್ರೆ ಹಾಗೆ ತುಂಬಾನೇ ಹೇರ್ಸ್ಗೆ ಬೋನ್ಸ್ಗೆ ಎಲ್ಲ ತುಂಬ ಒಳ್ಳೆಯದು. ಇನ್ನು ಟಿಫನ್ ಎಲ್ಲ ಮಾಡಿ ಇನ್ನು ಮನುಷ್ಯನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ ಮೇಲೆ ನನ್ನ ರೂಟೀನ್ ಸ್ಟಾರ್ಟ್ ಆಗೋದು. ಆ್ಯಕ್ಚುಲ್ ಆಗಿ ಅಲ್ಲಿವರೆಗೂ ಅಷ್ಟೇ. ಅದಾದಮೇಲೆ ನಾನು ಬೀಟ್ರೂಟ್ ಜ್ಯೂಸ್ನ ಮಾಡ್ಕೊಂಡು ಕುಡಿತೀನಿ ಅನೀಶನ್ ಸ್ಕೂಲಿಗೆ ಕಳಿಸಿದ ಮೇಲೆ. ಇದಕ್ಕೆ ಬೀಟ್ರೂಟು ಕ್ಯಾರೆಟ್ ಒಂದು ಆಮ್ಲ ಬೆಟ್ಟದ ನೆಲ್ಲಿಕಾಯಿ ಹಾಕಿ ಒಂಚೂರು ಶುಂಠಿ, 1-2 ಎಲೆ ಪುದೀನ, ಒಂದು 5-6 ಎಲೆ ಕರಿಬೇವಿನ ಸೊಪ್ಪು ಹಾಕಿ ಮಿಕ್ಸಿ ಮಾಡಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ಕೊಂಡು ಕುಡಿಯೋದು. ಫಸ್ಟೇ ನಿಂಬೆಹಣ್ಣು ಹಾಕಿ ಮಿಕ್ಸಿ ಮಾಡಬಾರ್ದು. ಜ್ಯೂಸ್ ರೆಡಿ ಆದಮೇಲೆ ಅದಕ್ಕೆ ಆಫ್ ಹಾಕ್ಕೊತೀನಿ ಅಷ್ಟೇ. ಕಾಲು ಭಾಗ ನಿಂಬೆಹಣ್ಣು ಹಾಕ್ಕೊಂಡಿರ್ತೀನಿ. ಇದು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ರೆಸಿಪಿನ. ಇದು ಅಷ್ಟೇ ನನಗೆ ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ನೆಕ್ಸ್ಟ್ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ತಿಂತೀನಿ. ಇನ್ನು ನಮ್ಮ ಮನೆಯವ್ರನ್ನ ಫ್ಯಾಕ್ಟ್ರಿಗೆ ಅವ್ರದ್ದು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಅವರು ಹೊರಟ ಮೇಲೆ ನಾನು ಒಂದು 10 ನಿಮಿಷ 15 ನಿಮಿಷ ಇಲ್ಲಿ ಪಾರ್ಕಿಂಗಲ್ಲೇ ವಾಕ್ ಮಾಡ್ತೀನಿ. ಮೊದಲು ಅನೀಶನ್ನ ಬಿಟ್ಬಿಟ್ಟು ಬರೋ ಥರ ಹೋಗಿ ವಾಕ್ ಮಾಡ್ಕೊಂಡು ಹಾಗೆ ಬರ್ತಾಯಿದ್ದೆ. ಏನಾಗ್ತಿತ್ತು ಅಂದರೆ ಲೇಟಾಗಿ ಹೋಗ್ತಿತ್ತು. ಬಂದು ಇನ್ನು ಇವ್ರಿಗೆ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಟಿಫನ್ ಎಲ್ಲ ಬಾಕ್ಸ್ ಪ್ಯಾಕ್ ಮಾಡಬೇಕಿತ್ತಲ್ವ, ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕಿತ್ತಲ್ವ, ತುಂಬಾ ಲೇಟ್ ಆಗಿಬಿಡ್ತಿತ್ತು. ಅದಕ್ಕೆ ಇನ್ನು 9:30 ಆಯಿತು. ಇವ್ರು 9 ಗಂಟೆ ಕರೆಕ್ಟಾಗಿ ಇನ್ನು ಹಾಫ್ ಆನ್ ಅವರಲ್ಲಿ ಚಪಾತಿ ಮಾಡುವಾಗೆಲ್ಲ ಲೇಟಾಗಿ ಹೋಗ್ತಿತ್ತು. ಇವತ್ತು ಟಿಫನ್ಗೆ ಏನ್ಬಿಟ್ಟು ನಾನು ಬಿಸಿಬೇಳೆಬಾತ್ ಮಾಡ್ಕೊಂಡಿದ್ದೆ. ಅದೇ ಏನಿರುತ್ತೋ ಅದೇ ಟಿಫನ್ ಮಾಡ್ಕೊಳೋದು. ಅದಕ್ಕೇನು ಎಕ್ಸ್ಟ್ರಾ ಅದೇ ಬೇಕು ಇದೇ ಬೇಕು ಅಂತ ಏನು ನನಗೆ ಅಂತ ರೆಡಿ ಮಾಡ್ಕೊಳ್ಳಲ್ಲ. ಮನೆಗೇನು ಚಿತ್ರಾನ್ನ, ಪುಳಿಯೋಗರೆ ಏನಿರುತ್ತೋ, ಚಪಾತಿ ಮಾತ್ರ ಒಂದೊಂದು ಸತಿ ಒಂದೊಂದು ಥರ ಮಾಡ್ತೀನಿ. ಅಂದರೆ ಈ ಸತಿ ಬೀಟ್ರೂಟ್ ಹಾಕಿ ಮಾಡಿದ್ರೆ ನೆಕ್ಸ್ಟು ಕ್ಯಾರೆಟ್ ಹಾಕಿರ್ತೀನಿ, ಆಮೇಲೆ ಪಾಲಕ್ ಸೊಪ್ಪು ಹಾಕಿ ಮತ್ತು ಮೆಂತ್ಯ ಸೊಪ್ಪು, ಇದಿಷ್ಟು ಥರ ಚಪಾತಿ ಮಾಡ್ಕೊತೀನಿ ಅಷ್ಟೇ. ಇನ್ನು ಸೈಡ್ಗೆ ಪಲ್ಯ ಎಲ್ಲ ಮಾಮೂಲಿ ತರಕಾರಿಗಳದೇ ಹಾಕಿರ್ತೀನಲ್ವ, ಅದೇ ಇರುತ್ತೆ. ಇದಿಷ್ಟು ನನ್ನ ಟಿಫನ್ ಟೈಮ್ಗೆ ಆಯಿತು. ಅದ್ರ ಜೊತೆ 1 ಸ್ಪೂನ್ ತುಪ್ಪ ಮಾತ್ರ ಮಿಸ್ ಇಲ್ದಲೇ ಸೇರಿಸ್ತೀನಿ. ಟಿಫನ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಜಾಸ್ತಿ ಹೆವಿ ಕೆಲಸ ಮಾಡ್ಕೊಳ್ಳಲ್ಲ, ಹಂಗೆ ಲೈಟಾಗಿ ಮಾಡೋ ಅಂಥದ್ದು, ಡಸ್ಟ್ ಮಾಡೋದು, ಬಟ್ಟೆ ಇದ್ದರೆ ವಾಷಿಂಗ್ಗೆ ಯಾವುದ್ಯಾವುದು ಅಂತ ತೆಗ್ದಾಕ್ಬಿಟ್ಟು ಅದನ್ನು ಹಾಕೋದು, ಈ ಥರ 1 ಅವರ್ ಈ ಥರ ಮಾಡ್ಕೊಳ್ಳೋದೆ, ನಿಧಾನಕ್ಕೆ ಮಾಡ್ಕೊಳ್ಳೋ ಅಂಥ ಕೆಲಸಗಳನ್ನ ಮಾಡ್ಕೊತೀನಿ. ಅಡುಗೆ ಮನೆ ಕ್ಲೀನ್ ಮಾಡೋದಾಗಲಿ ಆ ಥರ. ಏಕೆಂದರೆ ಹೆವಿ ಕೆಲಸ ಇವಾಗ ಮಾಡಲ್ಲ, ತಿಂದಿರ್ತೀನಲ್ವ ಆ ಟೈಮಲ್ಲಿ ತಾನೇ, ಅದಕ್ಕೆ ಅದೆಲ್ಲ ಮಾಡೋಕ್ಕೆ ಹೋಗಲ್ಲ ಈ ಟೈಮಲ್ಲಿ. ಬರೀ ಸುಮ್ಮನೆ ಸಿಂಪಲ್ ಕೆಲಸ ಮಾಡ್ಕೊತೀನಿ. 9:30ಗೆ ಟಿಫನ್ ಮಾಡಿದ್ರೆ 10:30ವರೆಗೂ ಇದೇ ಥರ ಏನಾದರೂ ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಂಡು ಮುಗಿಸ್ಕೊಂಡು ಕರೆಕ್ಟಾಗಿ 9:30ಇಂದ 10:30ಗೆ ಮತ್ತೆ 1 ಲೋಟ ಹಾಲು ಕುಡಿತೀನಿ. ಇದಿಷ್ಟು ಇವಾಗ ಫಾಲೋ ಮಾಡ್ತಾ ಇರೋದು, ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಅಷ್ಟೇ. ಡೈಲಿ ಈ ಥರ ರುಟೀನ್ ಇರ್ತಿರ್ಲಿಲ್ಲ ಮುಂಚೆ. ನೆಕ್ಸ್ಟು ಇಲ್ಲಿ ನಾನು ಒಂದು ಹಾಲು ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಟೈಮ್ ತೋರಿಸಿದ್ದು ಬಾದಾಮಿ ಹಾಲು ಬಿಸಿ ಕುಡಿಯೋಂಥದ್ದು. ಇದು ಕೋಲ್ಡಾಗಿ ಕುಡಿಬೋದು, ಸ್ವಲ್ಪ ಬೆಚ್ಚಗಿದ್ರೂ ಪರವಾಗಿಲ್ಲ. ಒಂದು 6 ಥರ ಖರ್ಜೂರ ತೊಗೊಂಡಿದ್ದೀನಿ. ಅದಕ್ಕೆ ಒಂದ್ರದ್ದು ಏಲಕ್ಕಿಕಾಯಿ ಬೀಜ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹಾಲು ಹಾಕಿ ಫಸ್ಟು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಈ ಥರ ಆದಮೇಲೆ ಮಿಕ್ಕಿರೋ ಹಾಲು ಹಾಕ್ಬಿಟ್ಟು ಇಷ್ಟು ಮಾಡಿಕೊಂಡ್ರೆ ಸಾಕು.
ಸರಿ ಹೋಗ್ತಿತ್ತು, ನಾನು ಚಿಕ್ಕದ್ರಲ್ಲೇ ತೋರಿಸ್ತಿದ್ನಲ್ಲ, ಅದಕ್ಕೆ ಇದನ್ನು ಇನ್ನೊಂದು ಮಿಕ್ಸಿಗೆ ಹಾಕ್ಬೋದು. ಇನ್ನೊಂದು ಸತಿ ಮಿಕ್ಸಿಗೆ ನಾನು ಅದನ್ನೇ ನುಣ್ಣು ಪೇಸ್ಟ್ ಮಾಡಿಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇಲ್ಲಾಂದರೆ ಮಿಕ್ಸಿಗಾದರೂ ಹಾಕ್ಕೊಬೋದು. ದೊಡ್ಡದಾಗಿದ್ದರೆ ಆಗ್ತಿದೆ, ಇದು ಚಿಕ್ಕ ಬಟ್ಲಲ್ವ ಎರ್ಚುತ್ತೆ ಅನ್ನೋದಕ್ಕೋಸ್ಕರ ಹಾಕಿಲ್ಲ. ಅದರಲ್ಲಿ ನನ್ನ ಮಗಂಗೆ ಒಂದು ಲೋಟ ಚಿಕ್ಕ ಲೋಟ ಎತ್ತಿಟ್ಬಿಡ್ತೀನಿ, ಸಂಜೆ ಕೊಡ್ತೀನಿ. ಹೆಲ್ತಿ ಆ್ಯಂಡ್ ಡಿಲೀಷಿಯಸ್ ಆದ ಖರ್ಜೂರ ಹಾಲು ಮಿಲ್ಕ್ ಶೇಕ್ ರೆಡಿ. ತುಂಬ ಹೆಲ್ತಿಯಾದ ಹಾಲಿದು. ಒಂದೇ ಥರ ಹಾಲು ಕುಡಿದು ಅಥವಾ ಹಾಲು ಪೌಡ್ರ್ ಕೊಡ್ತಾರಲ್ವ ಡಾಕ್ಟ್ರು, ಅದನ್ನು ಕುಡಿಯೋಕ್ಕಾಗಲ್ಲ ಅನ್ನೋರು ಈ ಥರ ಮಾಡ್ಕೊಂಡು ಕುಡೀರಿ. ಇಲ್ಲಾಂದರೆ ಇದನ್ನು ಬಿಟ್ಟರೆ ನಾನು ಬಾದಾಮಿ ಹಾಲು ತೋರಿಸಿದ್ನಲ್ಲ, ಅದನ್ನು ಮಾಡ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ ಮತ್ತು ತುಂಬ ಹೆಲ್ತಿ ಕೂಡ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಂಗೆ ಫೇವ್ರೇಟ್ ಇದು. ನನಗೆ ಹುಷಾರಿಲ್ದಲ್ಲಿರೋ ಟೈಮಲ್ಲಿ ನಾನು ಇದನ್ನು ಮಾಡೋದು ಜಾಸ್ತಿ. ಹನೀಶಿಗೆ ಹುಷಾರಿಲ್ಲ ಅಂದರೂ ಮಾಡ್ತೀನಿ. ನನಗೇನಾದರೂ ಸುಸ್ತು ಏನೋ ಫೀವರ್ ಬರುತ್ತಲ್ಲ, ಆ ಥರ ಟೈಮಲ್ಲಿ ನಾನು ಇದನ್ನು ಜಾಸ್ತಿ ಮಾಡ್ಕೊಂಡು ಕುಡಿತೀನಿ. ಅದು ಬಾದಾಮಿ ಹಾಲು ಬಿಸಿ ಬಿಸಿ ಕುಡಿಬೋದು. ಇದು ಕೋಲ್ಡಾಗೆ ಚಿಲ್ಲಾಗಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಕೋಲ್ಡ್ ಇಲ್ಲ, ನಾನು ಫ್ರಿಜ್ಜಲ್ಲಿ ಇಟ್ಟಿಲ್ಲ, ಹಾಗೆ ಹಾರಿರೋ ಹಾಲಲ್ಲಿ ಮಾಡಿರೋದಲ್ವ. ಬೇಸಿಗೆಗಾಲದಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ. ಎಷ್ಟು ಹಾಲು ಕೊಟ್ಟರು ಕುಡಿಬೋದು ಇದನ್ನು. ನೀವು ಮಾಡಿ ಖಂಡಿತ ಇದನ್ನು ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನಿಮ್ಮ ಮಕ್ಳಿಗೂ ಮಾಡಿಕೊಡ್ಬೋದು, ನೀವು ಮಾಡ್ಕೊಂಡು ಕುಡಿಬೋದು. ಪ್ರೆಗ್ನೆಂಟ್ ಅವರೇ ಕುಡಿಬೇಕು ಅಂತ ಏನಿಲ್ಲ. ಅದೇ ಆ ಥರ ಕುಡಿಯೋಕ್ಕಾಗಲ್ಲ ಅನ್ನೋರು ಈ ಥರ ಮಾಡ್ಕೊಂಡು ಕುಡಿಬೋದು ಅಂತ ತೋರಿಸಿದಷ್ಟೇ. ಟಿಫನ್ ಮಾಡಿ 10:30ಗೆ ಈ ಹಾಲು ಕುಡಿದಿದ್ದೀನಿ. 1 ಅವರ್ ಗ್ಯಾಪು. 1 ಅವರಲ್ಲಿ ಸ್ವಲ್ಪ ಮನೆ ಕೆಲಸ ಮಾಡಿಕೊಂಡೆ, ಧೂಳು ಡಸ್ಟಿಂಗ್ ಅದು ಇದು. ಈಗ ಹಾಲು ಕುಡ್ತಿದ್ದೀನಿ. ಈಗ ಮುಂದಿನ ಕೆಲಸ ಮಾಡಿಕೊಂಡು ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಬೇರೆ ಮಾಡಬೇಕು. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬೇಗ ಮಾಡೋಣ, ಟೈಮ್ ಇಲ್ಲ, ಕ್ವಿಕ್ಕಾಗಿ ಮಾಡಬೇಕು. ವಿಡಿಯೋ ಮಾಡಬೇಕು ಅಂದರೆ ಲೇಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಹೆಣ್ಮಕ್ಳಿಗೆ ಪ್ರೆಗ್ನೆಂಟ್ ಇರಲಿ ನಾರ್ಮಲಾಗೇ ಇರಲಿ, ಇವತ್ತಿನ ಅಡುಗೆ ಮುಗಿಯೋದಕ್ಕಿಂತ ಮುಂಚೆ ನಾಳೆ ಏನು ಅಡುಗೆ ಮಾಡೋದು ಅನ್ನೋದು ಯೋಚನೆ ಇರುತ್ತೆ. ನನಗೂ ಅದೇ ಥರ ಆಯಿತು. ಇವತ್ತಿನ ಅಡುಗೆ ಬಗ್ಗೆ ಏನು ಅಂತ ಯೋಚನೆ ಮಾಡಿದಲ್ಲಿ ನಾಳೆ ಅಡುಗೆ ಏನು ಮಾಡ್ಬೋದು, ಏನೈತೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಊರಿಂದ ಸ್ವಲ್ಪ ಹುಳಿಕಾಳು ಕೊಟ್ಟು ಕಳಿಸಿದ್ರು. ಕ್ಲೀನ್ ಮಾಡಿ ಇಟ್ಟರೆ ಏನಾದರೂ ಮಾಡೋಕ್ಕೆ ಎಮರ್ಜೆನ್ಸಿಗೆ ಕಾಳು ಬೇಕು ಅಂದರೆ ಆಗುತ್ತಲ್ಲ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ನೋಡಿದ್ರೆ ತುಂಬಾ ಕಲ್ಲಿತ್ತು. ನಮ್ಮಮ್ಮ ಕ್ಲೀನ್ ಮಾಡಿಕೊಡ್ತೀನಿ ಅಂದರು. ಇನ್ನು ಅವ್ರಿಗೆ ಹೆಂಗೆ ಸುಮ್ಮನೆ ರಿಸ್ಕ್ ಕೊಡೋದು, ನಾನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಮಾಡೋಕ್ಕೆ ಆಗ್ತಾಯಿಲ್ಲ. ಫುಲ್ಲು ಕಲ್ಲು ಜಾಸ್ತಿ ಐತೆ. ಅವರಂದರೆ ಕಲ್ತಿದ್ದಾರೆ. ಈ ಸತಿ ಹೋದರೆ ಅವ್ರ ಕೈಲೇ ಮಾಡಿಸ್ಕೊಂಡು ತೊಗೊಂಡು ಬರಬೇಕು, ಕ್ಲೀನ್ ಮಾಡಿಸ್ಕೊಂಡು. ಇನ್ನು 1 ಡೇಗೆ 2 ಥರ ಫ್ರೂಟ್ಸ್ ತಿನ್ನೋಕೆ ಹೇಳಿದ್ದಾರೆ ಡೈಲಿ ಡಾಕ್ಟ್ರು. ಅದರಲ್ಲಿ ಫಸ್ಟ್ ಇವಾಗ ಪ್ರೊಮೊಗ್ರಾನೇಟ್ ತೊಗೊತೀನಿ. ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅಡುಗೆಗೆ ಪ್ರಿಪೇರ್ ಮಾಡ್ಕೋಬೇಕು. ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಸೌತೆಕಾಯಿ ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಫೇವರೆಟ್ ಸಾಂಬಾರು ಬೆಂಡೆಕಾಯಿ, ನಂಗೆ ಸಖತ್ತು ಇಷ್ಟ. ಹಾಗೆ ನಮ್ಮ ಮನುಷ್ಯಂಗೂ ಸಿಕ್ಕಾಬಿಟ್ಟೆ ಇಷ್ಟ ಬೆಂಡೆಕಾಯಿ ಅಂದರೆ, ಜಾಸ್ತಿನೇ ಹಾಕೊತೀನಿ. ಹಂಗೆ ಮೊಟ್ಟೆ, ನಾಟಿ ಮೊಟ್ಟೆ. ನಾನು ಪ್ರೆಗ್ನೆಂಟು ಅಂತ ಗೊತ್ತಾದಾಗಿಂದ ನಮ್ಮಮ್ಮ ಮೊಟ್ಟೆ ಒಬ್ರಿಗೂ ಕೊಟ್ಟಿಲ್ಲ. ಅವರು ಒಂದು ಸಹ ತಿಂದಿಲ್ಲ. ಎಲ್ಲನೂ ಎತ್ತಿಟ್ಟು ನನಗೆ ಕೊಟ್ಟು ಕಳಿಸಿದ್ದಾರೆ. ನಾನು ಹೋದಾಗ ನನ್ನ ಕೈಲಿ ಕೊಟ್ಟು ಕಳಿಸ್ತಾರೆ, ಇಲ್ಲ ಅವ್ರು ಬಂದಾಗ ಅವರೇ ತೊಗೊಂಡು ಬಂದು ನನಗೆ ಕೊಟ್ಟಿದ್ದಾರೆ. ತುಪ್ಪ ಒಂದು ಮಿಸ್ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾವ್ರೆ, ಹಸುದಂಗೆ ಆಯಿತು ಅಂತ. ನಾನು ಏನು ಮಾಡೋಕ್ಕಾಗಲ್ಲ ಬಿಡಮ್ಮ ಅಂತ ನಾನೇ ಮನೆಯಲ್ಲೇ ಮಾಡ್ಕೊಂಡಿದ್ದೆ. ಅದು ಪ್ಯಾಕೆಟ್ ಹಾಲಲ್ಕೇನೆ ಎತ್ತಿಕ್ತೀನಲ್ಲ, ಅದರಲ್ಲಿ ಮಾಡ್ಕೊಂಡಿದ್ದೆ. ಲಾಸ್ಟಿಗೆ 1 ಸ್ಪೂನ್ ತುಪ್ಪ. ಆ್ಯಕ್ಚುಲಾಗೆ ನಾನು ಮಧ್ಯಾಹ್ನದ ಹೊತ್ತು ಮೊಟ್ಟೆ ಮಾಡಲ್ಲ. ಪೂಜೆ ಮಾಡೋದಿದ್ದರೆ ಸೋಮವಾರ ಗುರುವಾರ ಅಂತೂ ತಿನ್ನೋದೇ ಇಲ್ಲ. ಮಧ್ಯಾಹ್ನ ಆದರೂ ಸರಿ, ರಾತ್ರಿ ಆದರೂ ಸರಿ. ಮಿಕ್ಕಿದ ಟೈಮಲ್ಲಿ ತಿಂತೀನಿ, ಆದರೆ ಪೂಜೆ ಮಾಡೋವರೆಗೂ ತಿನ್ನಲ್ಲ. ಪೂಜೆ ಆದಮೇಲೆ ತಿಂತೀನಿ. ಇದಿಷ್ಟು
ನನ್ನ ಊಟ. ಇದೊಂದು ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಮಜ್ಜಿಗೆಯಲ್ಲಿ ತಿಂತೀನಿ, ಅದಕ್ಕೋಸ್ಕರ. ಊಟ ಟೈಮ್ ಅಷ್ಟರಲ್ಲೆಲ್ಲ ನಾನು ಫ್ರೆಶ್ ಅಪ್ ಆಗಿ ಕೆಲಸ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟಿರ್ತೀನಿ. ಮೊದಲು ಅಂದರೆ ನಿಮಗೆ ಗೊತ್ತಿದ್ದಂಗೆ ನಾವು ಅವ್ರು ಬರೋವರೆಗೂ, ಅನೀಶು ನಮ್ಮ ಮನೆಯವ್ರು ಬರೋವರೆಗೂ ನಾನು ಊಟ ಮಾಡ್ತಿರ್ಲಿಲ್ಲ, ವೆಯ್ಟ್ ಮಾಡ್ತಿದ್ದೆ. ಈಗ ಒಂದು ವಾರದಿಂದ ನಾನು ಒಬ್ಬಳೇ ಊಟ ಮಾಡ್ತಾ ಇದ್ದೀನಿ. ಏಕೆಂದರೆ ಬೈದ್ಬಿಟ್ರು, ಇಷ್ಟು 4 ಗಂಟೆ ಆಗೋಗುತ್ತೆ ಅವ್ರು ಬರೋ ಅಷ್ಟರಲ್ಲಿ. ನಾನು ಅಷ್ಟರಲ್ಲಿ ಹಣ್ಣು ಏನಾದರೂ ತಿಂದ್ಕೊಂಡು ಅವ್ರಿಗೆ ಅಂತ ವೆಯ್ಟ್ ಮಾಡ್ತಿದ್ದೆ. ಈಗ ಬೈದ ಮೇಲೆ ಊಟ ಮಾಡ್ಕೊಂಬಿಟ್ಟಿರ್ತೀನಿ. ಅವ್ರು ಬರೋ ಅಷ್ಟರಲ್ಲಿ ಊಟ ಆಗಿರ್ಬೇಕು, ನಂದು ಊಟ ಆಗೋಗಿರುತ್ತೆ. ಅದಾದಮೇಲೆ ಸಂಜೆ ಬೇಕಂದರೆ ಇನ್ನೊಂದು ಸತಿ ಯಾವುದಾದ್ರೂ ಒಂದು ಹಣ್ಣು ತಿಂತೀನಿ. ನನಗೆ ಒಬ್ಬಳೇ ತಿನ್ನೋಕ್ಕೆ ಬೇಜಾರು, ಅವ್ರ ಜೊತೆಗೆ ವೆಯ್ಟ್ ಮಾಡಿದ್ರೆ ಅವರಿಗೆ ಬೇಜಾರು. ಈ ಥರ ಆಗಿ ಈಗ ನಾನು ಒಬ್ಬಳೇ ಊಟ ಮಾಡೋ ಥರ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಅವ್ರು ಹೇಳೋದು ಕರೆಕ್ಟೇ, ತಪ್ಪಲ್ಲ. ಲಾಸ್ಟ್ ಒಂಚೂರು ಮಜ್ಜಿಗೆನ ತಿಂತೀನಿ. ಅನ್ನ ಕಡಿಮೆ ಮಾಡಿ ಸೊಪ್ಪು ತರಕಾರಿ ಜಾಸ್ತಿ ತಿನ್ನಂತ ಹೇಳಿದ್ದಾರೆ. ಸೊ ಹಣ್ಣು ತಿನ್ಬೇಕಿನ್ನ, ಅದಕ್ಕೆ ರೈಸ್ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ. ಮೇಲೆ ಉಪ್ಪು ಹಾಕೋಬಾರ್ದು ಅಂತ ಹೇಳಿದ್ದಾರೆ, ಉಪ್ಪು ಹಾಕೊಂಡಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ. ಲೈಟಾಗಿ ಹಾಕ್ತೀನಿ. ಮಜ್ಜಿಗೆ ಅಥವಾ ಮೊಸರು ಮಧ್ಯಾಹ್ನ ಕಂಪಲ್ಸರಿ ತೊಗೋಬೇಕು. ಇದು ತುಂಬ ಒಳ್ಳೆಯದು ಹೆಲ್ತ್ಗೆ. ಈವ್ನಿಂಗ್ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಥರ ತಿನ್ನಬೇಕು ಅನ್ಸಿದ್ರೆ ಈ ಥರ ಮಾಡಿ ಇಟ್ಕೊಂಡ್ಬಿಟ್ಟಿರಿ. ಮಧ್ಯ ಯಾವಾಗ ತಿನ್ಬೇಕು ಅನ್ಸಿದ್ರೂ ಫ್ರೂಟ್ಸು ಅದೇ ಇದೆ ಅಂತಲೇ ಬೇಜಾರಾದಾಗ ಈ ಥರ ತಿನ್ನೋಕ್ಕೆ ಈಸಿ ಆಗುತ್ತೆ. ಆ ಪಾಕೆಟಿಂದ ಸೇಮ್ ಸುರಿದ್ರೆ ನೋಡಿ ಧೂಳು ಎಷ್ಟಿದೆ ಅಂತ, ಅದಕ್ಕೆ ಸುರಿದಿಲ್ಲ, ಹಾಕ್ಬಿಟ್ಟು ನೋಡಿಬಿಟ್ಟು ಸುರಿದಿದ್ದು. ಈಗ ಇದನ್ನೊಂಚೂರು ಫ್ರೈ ಮಾಡ್ಕೊಳ್ಳೋಣ. ಇದಾಗಿದೆ, ಈಗ ಗಟ್ಟಿ ಇದಲ್ಲ. ಸ್ಟವ್ ಬಿಸಿ ಇದೆಯಲ್ಲ, ಅದಕ್ಕೇ ಒಂದು ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ. ಒಂದೇ ಒಂಚೂರು ಅರಿಶಿನ, ಒಂದೇ ಒಂಚೂರು ಪೆಪ್ಪರ್ ಪೌಡ್ರು. ಸ್ಟವ್ ಆಫ್ ಆಗೈತೆ, ಆನ್ ಆಗಿಲ್ಲ. ಸ್ವಲ್ಪ ಜೀರಿಗೆ ಪುಡಿ, ನಿಮಗೆ ಎಷ್ಟು ಸ್ಪೈಸ್ ಬೇಕು ಅನ್ನೋದ್ರ ಮೇಲೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋದು. ಇದ್ರ ಬಿಸಿಲೇ ಮಾಡ್ತಾ ಇರೋದು, ಗ್ಯಾಸ್ ಹಚ್ಚಿಲ್ಲ. ಗ್ಯಾಸ್ ಹಚ್ಚಿದ್ರೆ ಇದೆಲ್ಲ ಸೀದೋಗ್ಬಿಡುತ್ತಷ್ಟೆ. ಈಗ ರೋಸ್ಟ್ ಮಾಡಿರೋಂಥ ಮಖಾನನ ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಬೇಕಂದರೆ ಚಾಟ್ ಮಸಾಲ ಹಾಕೊಬೋದು. ನಾನು ಚಾಟ್ ಮಸಾಲ ಏನು ತಂದು ಇಟ್ಕೊಂಡಿಲ್ಲ, ಅದಕ್ಕೋಸ್ಕರ ಇದು ಬ್ಲ್ಯಾಕ್ ಸಾಲ್ಟು. ಇದು ಚಾಟ್ ಮಸಾಲ ಥರನೇ ಸ್ವಲ್ಪ ಇರುತ್ತೆ, ರಿಲೇಟೆಡ್ ಪೌಡ್ರ್ ಹಾಕಿದ್ದೀನಿ. ಅದೆಲ್ಲ ಚೆನ್ನಾಗಿ ಮಖಾನಾಗೆ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಇದು ಬೇಗ ಆಗಿಬಿಡುತ್ತೆ, ಈಸಿಯಾಗಿ ಆಗುತ್ತೆ. ಇದೆಲ್ಲ ರೆಡಿ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ತುಂಬಿಟ್ಕೊಂಡ್ರೆ ಯಾವಾಗ ಬೇಕನ್ಸುತ್ತೆ ಆಗ ಲೇಸ್ಗಿಂತ ಚೆನ್ನಾಗಿರುತ್ತೆ, ಆ ಟೈಮಲ್ಲಿ ತಿನ್ಬೋದು. ಈಗ ಇದು ರೆಡಿ ಆಗಿದೆ, ಇದನ್ನು ಒಂದು ಬಾಕ್ಸಿಗೆ ಎತ್ತಿಟ್ಕೊಳ್ಳೋದಷ್ಟೇ. ಬೇಕಂದರೆ ಇದ್ರ ಥರ ಚುರುಮುರಿ ಥರನೂ ಮಾಡ್ಕೊಬೋದು. ಇದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡು ಈರುಳ್ಳಿ, ಕ್ಯಾರೆಟು, ಅದು ಕೊತ್ತಂಬರಿ ಸೊಪ್ಪು, ಅದೆಲ್ಲ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಲೆಮನ್ ಹಾಕ್ಕೊಂಡು ಅದರನ್ನು ತೊಗೊಬೋದು, ಚೆನ್ನಾಗಿರುತ್ತೆ. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನನಗೆ ಇದು ಮತ್ತು ಇಲ್ಲಾಂದರೆ ಕಡಲೆಪುರಿಲಿ ಚುರುಮುರಿ, ಇವೆರಡು ಸ್ನ್ಯಾಕ್ಸ್ ಮಾಡ್ಕೊತೀನಿ. ಅವೆರಡು ಇಷ್ಟ ನನಗೆ. ಕಡಲೆಪುರಿಲಿ ಚುರುಮುರಿ ಥರ ಮಾಡ್ಕೊಳ್ಳೋದು ಇಷ್ಟ. ಏನಾದರೂ ಸಂಜೆ ಹೊತ್ತು ತಿನ್ನಬೇಕು ಅನ್ಸಿದ್ರೆ ಅದೊಂದು ಮಾಡ್ಕೊತೀನಿ. ಅದು ಬಿಟ್ಟರೆ ಇದು ಮಖಾನದಲ್ಲಿ ತುಂಬ ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಕಾಗಿರೋಂಥ ಎಲ್ಲ ವಿಟಮಿನ್ಸು, ಮಿನರಲ್ಸು, ಐರನ್ನು, ಮೆಗ್ನೀಷಿಯಮು ಎಲ್ಲ ಥರದ್ದು ಈ ಅಂಶಗಳು ಇರೋದ್ರಿಂದ ತುಂಬ ಒಳ್ಳೆಯದು. ಈ ಟೈಮಲ್ಲಿ ಈ ಥರ ಸ್ನ್ಯಾಕ್ಸ್ ಆಚೆ ತೊಗೊಳೋದ್ಕಿಂತ ಈ ಥರ ತೊಗೊಂಡು ಮನೇಲೇ ಮಾಡ್ಕೊಂಡು ತಿನ್ನೋದು
ತುಂಬಾನೇ ಒಳ್ಳೇದು ಈ ತರ ಹೆಲ್ತಿಯಾಗಿ. ಇದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಲೇಸು ಆ ಟೇಸ್ಟ್ ಅಲ್ಲೇ ಬರುತ್ತೆ, ಕುರ್ಕುರೆ ತರ ಮಾಡಿರ್ತಾರಲ್ಲ ಅದ್ರಲ್ಲೇನೆ. ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಮತ್ತೆ ಇದರಲ್ಲಿ ಇನ್ನೊಂದು ಏನು ಅಂದ್ರೆ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಒಳ್ಳೆ ನಿದ್ದೆಗೇನು ಸಹ ಇದು ಹೆಲ್ಪ್ ಮಾಡುತ್ತೆ. ಈ ತರ ಒಳ್ಳೊಳ್ಳೆ ಫುಡ್ನ ತಿನ್ನಿ, ಒಳ್ಳೆ ಯೋಚನೆ ಮಾಡಿ, ಒಳ್ಳೇದಾಗಿರಿ. ಪ್ರೆಗ್ನೆನ್ಸಿ ಟೈಮಲ್ಲಂತೂ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು, ಅದು ಮೇನ್ ಇಂಪಾರ್ಟೆಂಟ್. ಒಳ್ಳೇದ್ ತಿನ್ನಿ, ಒಳ್ಳೇದು ನೋಡಿ, ಒಳ್ಳೇದ್ ಮಾತಾಡಿ, ಒಳ್ಳೇದ್ ಕೇಳಿಸ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಇರಿ, ಒಳ್ಳೆ ಹೆಲ್ತ್ ಕಾಪಾಡ್ಕೊಳ್ಳಿ. ಆಚೆ ತಿನ್ನಕ್ ಹೋಗ್ಬೇಡಿ. ಇದು ಒಂದು ಹೆಲ್ತಿ ಬೇಬಿಗೆ ಸಪೋರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಹೇಗಿರ್ತೀವೋ ನಮ್ಮ ಬೇಬಿನೂ ಹಾಗೆ ಇರುತ್ತೆ ಅನ್ನೋದೊಂದು. ಯಾರ್ಯಾರು ಪ್ರೆಗ್ನೆಂಟ್ ಇದ್ದೀರಾ ಅವರಲ್ಲಿ ಇದೊಂದು ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ. ಯಾರು ಪ್ಲೀಸ್ ಆಚೆ ತಿನ್ನಕ್ ಹೋಗ್ಬಿಡಿ. ಆಚೆ ತಿಂದು ಇನ್ನು ಹೊಟ್ಟೆಲಿ ಇರ್ಬೇಕಾದ್ರೇನೆ ಅದಕ್ಕೆ ಜಂಕ್ ಫುಡ್ ಅದು ಇದು ಅಂತ ಎಲ್ಲ ಕೊಟ್ಟು ಈಗಲೇ ಆದ್ರೂ ಆರೋಗ್ಯನ ಹಾಳು ಮಾಡ್ಬಿಟ್ರೆ ಇನ್ ಬಂದ್ಮೇಲಂತೂ ಇದ್ದೇ ಇರುತ್ತೆ ತಿನ್ನೋದು. ಆಚೆದು ಈಗಿನ ವಾತಾವರಣನೇ ಚೆನ್ನಾಗಿಲ್ಲ, ಗಾಳಿಯಿಂದನೂ ಪೊಲ್ಯೂಟೆಡ್. ಅದರಲ್ಲಿ ಫಸ್ಟ್ ಇನ್ನ ಹುಟ್ಟೋದ್ಕಿಂತ ಮುಂಚೆನೆ ನಾವು ಅದನ್ನ ಆ ಕೆಟ್ಟ ಆಹಾರ ಕೊಟ್ಟು ಪೊಲ್ಯೂಟೆಡ್ ಮಾಡೋದು ಬೇಡ ಅನ್ನೋದು ನನ್ನ ರಿಕ್ವೆಸ್ಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.